ಒಂದು ಯುದ್ಧ ಏನೆಲ್ಲ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಕೇವಲ ಹೋಟೆಲ್ಗಳಲ್ಲಿ ಮಾತ್ರ ಅಲ್ಲ, ಐಸ್ ಕ್ರೀಮ್ ಅಂಗಡಿಗಳಿಗೂ ಕೂಡ ಗ್ಯಾಸ್ನ ಬಿಸಿ ತಡ್ತಾ ಇದೆ. ಬೆಂಗಳೂರಿನಲ್ಲಿ ಐಸ್ ಕ್ರೀಮ್ ತಯಾರಿಕಾ ಸೆಂಟರ್ಗೂ ಕೂಡ ಗ್ಯಾಸ್ ಸಮಸ್ಯೆಯಿಂದ ಪ್ರಾಬ್ಲಮ್. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಅಂಗಡಿಯನ್ನೇ ಮುಚ್ಚಬೇಕಾದಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂಥೇಳಿ ಮಾಲೀಕರು ಹೇಳ್ತಿದ್ದಾರೆ. ನಾಳೆ ನಾಡಿದ್ದು ಸ್ಟಾಕ್ ಇದೆ, ಗ್ಯಾಸು ಖಾಲಿ ಆಗಿಬಿಟ್ರೆ ಅಂಗಡಿ ಬೀಗ ಹಾಕಬೇಕು. ಈ ರೀತಿ ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾ ಇರುವಂಥದ್ದು ಇದೇ ಮೊದಲು. ಹಿಂಗಾಗ್ಬಿಟ್ರೆ ಹೆಂಗೆ ಅಂತ ಕೇಳ್ತಿದ್ದಾರೆ. ಈ ಮೂಲಕ ಈ ಗ್ಯಾಸ್ ಅಭಾವ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ವ್ಯಾಪಿಸ್ಕೊಳ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಹೋಟೆಲ್ಗಳು ಮಾತ್ರ ಅಲ್ಲ, ಈಗ ಐಸ್ ಕ್ರೀಮ್ ಅಂಗಡಿಗಳಿಗೂ ಕೂಡ ಇದರ ಅಭಾವ ಕಾಲಿಟ್ಟಿದೆ. ಸೊ ಇನ್ನೊಂದೆರಡು ದಿನದಲ್ಲಿ ಐಸ್ ಕ್ರೀಮ್ ಸೆಂಟರ್ಗಳನ್ನೇ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ ಈಗ ಬೆಂಗಳೂರಿನಲ್ಲಿ ಇದೆ. ಎಸ್ಪೆಷಲಿ ಜ್ಯೂಸ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು. ಸೊ ಆ ಉದ್ಯಮ ಕೂಡ ಸಂಕಷ್ಟದಲ್ಲಿದೆ. ಇನ್ನೆರಡು ದಿನ ಕಳೆದ್ರೆ ನಾವು ಕೂಡ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದೀವಿ. ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಅಳಲನ್ನು ತೋಡ್ಕೋತಾ ಇದ್ದಾರೆ. ಸೊ ಮಾತಾಡೋಣ, ಇಲ್ಲಿನ ಮಾಲೀಕರಿದ್ದಾರೆ. ಸರ್ ಬನ್ನಿ, ಈಗ ಏನು ಸಮಸ್ಯೆ ಆಗ್ತಾ ಇದೆ? ನಿಮಗೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ವಾ? ಸೊ ಎಷ್ಟು ಡಿಪೆಂಡ್ ಆಗಿದ್ದೀರಾ? ಬಟ್ ಕಂಪ್ಲೀಟ್ ಡಿಪೆಂಡ್ ಆಗಿಲ್ಲ ಅನ್ಸುತ್ತೆ. ಕಂಪ್ಲೀಟ್ ಡಿಪೆಂಡ್. ಕೋಲ್ಡ್ ಮಿಲ್ಕ್ಸ್ ಮಾಡೋಕ್ಕೆ ಹಾಲು ಕಾಯಿಸ್ಬೇಕಾಗತ್ತೆ, ಗ್ಯಾಸ್ ಬೇಕೇ ಬೇಕು. ಬಟ್ ನಾವು ಬಾಯ್ಲ್ಡ್ ಗ್ರೇಪ್ ಮಾಡ್ತೀವಿ, ಗ್ರೇಪ್ ಬೇಯಿಸಿ, ಅದಕ್ಕೂ ಗ್ಯಾಸ್ ಬೇಕಾಗತ್ತೆ. ಪ್ಲಸ್ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮದು ಕಂಪಲ್ಸರಿ ಗ್ಯಾಸ್ ಬೇಕೇ ಬೇಕು. ಸೊ ಹೇಗಿದೆ ಈಗ? ಸ್ಟಾಕ್ ಇದೆಯಾ? ಎಷ್ಟು ದಿನಕ್ಕಿದೆ? ಏನು ಇವತ್ತೇ ಲಾಸ್ಟು. ಇವತ್ತೇ ಲಾಸ್ಟ್ ಅಷ್ಟೇ. ಏನು ಮಾಡ್ತೀರಾ ಮುಂದೆ? ಏನು ಮಾಡೋದು? ಐಸ್ ಕ್ರೀಮ್ ಸ್ಟಾಕ್ ಇರೋದಕ್ಕ ಮಾಡ್ತೀವಿ, ಆಮೇಲೆ ಕ್ಲೋಸ್ ಮಾಡಬೇಕಾಗತ್ತೆ. ಓಕೆ ಓಕೆ. ಈಗ ಇರೋ ಸ್ಟಾಕನ್ನ ಸೇಲ್ ಆಗುತ್ತಾ ಅಥವಾ ಕ್ಲೋಸ್ ಮಾಡಿದ್ರೆ ಸಮಸ್ಯೆ ಆಗಲ್ವಾ ನಿಮಗೆ? ಇಲ್ಲ, ಇರೋ ಸ್ಟಾಕ್ ಖಾಲಿ ಮಾಡಿ ಆಮೇಲೆ ಕ್ಲೋಸ್ ಮಾಡಬೇಕಾಗತ್ತೆ. ಸೊ ನಿಮಗೂ ಕೂಡ ಸಿಗ್ತಾ ಇಲ್ಲ ಸಿಲಿಂಡರ್? ಹಾಂ, ನಮ್ಮದು ಕಮರ್ಷಿಯಲ್ ಯೂಸ್ ಮಾಡೋದಲ್ಲ, ಸಿಗ್ತಾ ಇಲ್ಲ. ಅದು ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ? ಅದನ್ನು ಕೇಳಿಲ್ಲ ನಾವು. ಫೋನ್ ಮಾಡಿದ್ರೆ ಲೋಡ್ ಬಂದ್ಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ. ಯಾವ ಬರುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ಕಷ್ಟ ಸರ್, ಈಗ ಕಂಪ್ಲೀಟ್ ಉದ್ಯಮನೇ ನಂಬ್ಕೊಂಡಿರೋರು. ಸೊ ಎಷ್ಟು ಕಷ್ಟ ಅನಿಸ್ತಾ ಇದೆ ಇವಾಗ? ಕೋವಿಡ್ ಟೈಮಲ್ಲೂ ಈ ಥರ ಇರಲಿಲ್ಲ ಅನ್ಸುತ್ತೆ. ಕೋವಿಡ್ ಟೈಮಲ್ಲೂ ನಮಗಿತ್ತು, ಎಸ್ಪೆಷಲಿ ಕೋಲ್ಡ್ ಮಾರೋರಿಗೆಲ್ಲ. ಬಟ್ ಅದೇ ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಯಾವತ್ತು ಬಂದ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಸ್ಟಾಕ್ ಖಾಲಿ ಅದು ಕೂಡ ಕ್ಲೋಸ್ ಮಾಡಬೇಕಾಗತ್ತೆ, ನಾಳೆ ಅಥವಾ ನಾಡಿದ್ದು ಗ್ಯಾಸ್ ಬಂದಿಲ್ಲ ಅಂತ. ಓಕೆ ಓಕೆ. ಸೊ ಇದಿಷ್ಟು ಐಸ್ ಕ್ರೀಮ್ ಅಂಗಡಿಯ ಮಾಲೀಕರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.